ಪ್ರಕಾಶ ಮಾಸಪತ್ರಿಕೆಯನ್ನು ಅವರ ತಂದೆಯೊಂದಿಗೆ ನಡೆಸುತ್ತಿದ್ದಾರೆ. ಮುಲ್ಕಿ ವಲಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಈ ಹಿಂದೆ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಮುಲ್ಕಿ ತಾಲೂಕು ಕನ್ನಡ ಸಾಹಿತ್ಯ ಇದರ ಅಧ್ಯಕ್ಷರು ಆಗಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ರೋಟರೇಟ್ ಕ್ಲಬ್, ಅದೇ ರೀತಿ ಕಟೀಲು ವಿದ್ಯಾಸಂಸ್ಥೆಗಳ ಹಳೆ ವಿದ್ಯಾರ್ಥಿ ಸಂಘ, ಇದೇ ರೀತಿ ನಾನಾ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಆ ಒಂದು ಕೀರ್ತಿ ಅವರದು. ಯಕ್ಷಗಾನ, ಸಾಹಿತ್ಯ ಇತ್ಯಾದಿ ಸಂಘಟನೆಗಳ ಮೂಲಕ ಗುರುತಿಸಲ್ಪಟ್ಟಿದ್ದಾರೆ. 2022ರಲ್ಲಿ ಕೈಮಗ್ಗದ ವರದಿಗಾಗಿ ಪಾಗೋ ಪ್ರಶಸ್ತಿಯನ್ನು ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಪಡೆದಿದ್ದಾರೆ. ಪತ್ನಿ ರಸ ಪತ್ರಕರ್ತರ ಸಂಘ. ಹಾಗೂ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದಂಥ ಹೊಸದಿಗಂತ ಪತ್ರಿಕೆ ಮತ್ತು ಬಳಗಕ್ಕೆ ನನ್ನನ್ನು ಯಾವತ್ತಿಗೂ ನನ್ನನ್ನು ಬೆಂಬಲಿಸುತ್ತಾ ನನ್ನನ್ನು ಮುನ್ನಡೆಸುತ್ತಾ ಬಂದಂಥ ಬಾಳೆಗುಣಿ ಹಾಗೂ ಆನಂದಶೆಟ್ಟಿ ಹಾಗೂ ಶ್ರೀಮಂತ ಎಲ್ಲ ಸಂಪಾದಕಿ ಬಳಗಕ್ಕೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸುದ್ದಿಯನ್ನು ನಾನು ಅಬೂಬಕರ್ ಹಾಗೂ ಅಸ್ಮಾ ದಂಪತಿ ಬೆಳೆಸಿದ್ದು ಈಗ ಅದು ಡಬಲ್ ಆಗಿದೆ. ಈ 1 ವರ್ಷದಲ್ಲಿ ಆ ಸಂಖ್ಯೆ ಡಬಲ್ ಆಗಿದೆ. ಅದನ್ನು ಮುಂದೆ ಬೆಳೆಸ್ತಾರಂತೆ. ನಿನ್ನೆ ನಾನು ಕೇಳಿದಾಗಿದೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ, ಗುಣಮಟ್ಟದ ಇಲ್ಲದ ಅಕ್ಕಿಗಳು ಬಂದಿದೆ ಅಂತ ಎನ್ನುವ ಈ ಕಾಲದಲ್ಲಿ ಭತ್ತದ ತಳಿಗಳು ಇನ್ನಷ್ಟು ಹೆಚ್ಚಲಿ ಅದನ್ನು ಬೆಳೆಸುವ ಕೃಷಿಕರ ಸಂಖ್ಯೆ, ಬೆಳೆಯುವ ಗದ್ದೆಗಳ ಸಂಖ್ಯೆ ಹೆಚ್ಚಲಿ ಅಂತ ನಾನು ಬಯಸುತ್ತಾ ಈ ಪ್ರಶಸ್ತಿಯನ್ನು ನೀಡಿದಂತಹ ನಿಮಗೆಲ್ಲ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಇಂಡಿಪೆಂಡೆನ್ಸ್ ಹೇಗೆ ಹೋಯಿತು ಅಂತ ಬದಲಾಗಿ ನಾವು ನಮಗೆ ಹೇಗೆ ನಮಗೆ ಸಿಕ್ತು ಬದಲಾಗಿ ನಮ್ಮ ಇಂಡಿಪೆಂಡೆನ್ಸ್ ಹೇಗೆ ಹೋಯಿತು ಅದರ ಬಗ್ಗೆ ನಾವು ಮಕ್ಕಳಿಗೆ ಟೀಚ್ ಮಾಡಬೇಕು. ಯಾಕೆಂದ್ರೆ ವಿ ಶುಡ್ ಲರ್ನ್ ಫ್ರಮ್ ಮಿಸ್ಟೇಕ್ಸ್. ಆ ಇಂಡಿಪೆಂಡೆನ್ಸ್ ಮತ್ತೆ ಹೋಗಬಾರ್ದು, ಅದು ನಮ್ಮ ಉದ್ದೇಶ ಇರಬೇಕು. ಅದೇ ರೀತಿ ಮಂಗಳೂರು ವಾಸ್ ಆಲ್ವೇಸ್ ಎ ಬ್ರ್ಯಾಂಡ್. ನಾನು ಭಾರತದ ಬಹಳಷ್ಟು ಪ್ರಾಂತ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ವಾಸ ಮಾಡಿದ್ದೀನಿ. ಅಂತ ಇನ್ನೋವೇಟಿವ್ ಜಾಗ ಯಾವುದೂ ಇಲ್ಲ. ದ ಪ್ಲೇಸ್ ವಿಚ್ ಹ್ಯಾವ್ ಗಿವನ್ ಬರ್ತ್ ಟು 5 ಬ್ಯಾಂಕ್ಸ್, ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜ್ ಅಂತ ಜಾಗ ಯಾವುದೂ ಇಲ್ಲ. ಆದರೆ ನಾವು ಇವತ್ತು ಮತ್ತೆ ಬ್ರ್ಯಾಂಡ್ ಬೆಂಗಳೂರು ಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರದ್ದು ನಾವು ಕಾರಣ ಹುಡುಕಬೇಕು. ಯಾಕೆಂದ್ರೆ ದಿಸ್ ಪ್ಲೇಸ್ ಹ್ಯಾಸ್ ಗಿವನ್ ಬರ್ತ್ ಟು ಸೋ ಮೆನಿ ಥಿಂಗ್ಸ್. ನೋ ಅದರ್ ಪ್ಲೇಸ್ ಇನ್ ದ ಇಂಡಿಯಾ ಹ್ಯಾಸ್ ಗಿವನ್. ಈ ಮಂಗಳೂರು ಜನಗಳು ಅಕ್ರಾಸ್ ದ ಗ್ಲೋಬ್ ತಮ್ಮ ಫುಡ್ ಸ್ಟ್ಯಾಂಪ್ ಒಂದು ಹಾಕಿದ್ದಾರೆ. ಬೀಟ್ USA, ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಈಗಾಗಲೇ ಅಧ್ಯಕ್ಷರು ಹೇಳಿದರು, ನಮ್ಮ ತುಳುನಾಡು ಅಂತ ಹೇಳಿದ್ರೆ ಬಹಳ ಸಂಸ್ಕೃತಿ ಇರತಕ್ಕಂತಹ ನಮ್ಮ ಜಿಲ್ಲೆ ನಮ್ಮ ತುಳುನಾಡು. ನಾವೆಲ್ಲರೂ ಕೂಡ ಬಹಳಷ್ಟು ನಮ್ಮ ಈ ಒಂದು ಊರಿಗೆ ಬರುವವರಿಗೆ ಆತಿಥ್ಯದಿಂದ ಅವರನ್ನು ಸ್ವಾಗತಿಸುವಂತಹ ವಿಚಾರ ಇರ್ಬೋದು, ಗೌರವ ಕೊಡುವಂತಹ ವಿಚಾರ ಇರ್ಬೋದು. ಯಾವುದೇ ಊರಿನವರು ಬಂದರೂ ಕೂಡ ಅವರ ಭಾಷೆಯಲ್ಲಿ ಮಾತಾಡುವಂತಹ ಒಂದು ಪರಿಪಾಠವನ್ನು ಬಲ್ಲವರು ಯಾರಂತ ಹೇಳಿದ್ರೆ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯವರಂತ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಮಿಳುನಾಡಿಗೆ ನಾವು ಹೋದ್ರೆ ಅಲ್ಲಿ
ತಮಿಳು ಬಿಟ್ರೆ ಅವರಿಗೆ ಬೇರೆ ಯಾವುದೇ ಭಾಷೆ ಬರಲ್ಲ. ಪಕ್ಕದ ಕೇರಳಕ್ಕೂ ಹೋದ್ರು ಕೂಡ ಅಲ್ಲಿ ಮಲಯಾಳಿ ಬಿಟ್ರೆ